ಒಬ್ಬ ಸಂಸದರಲ್ಲದೇ ಇದ್ದವರಿಗೆ ಅಥವಾ ರಾಜ್ಯದ ಮಂತ್ರಿ ಅಲ್ಲದೇ ಇದ್ದವರಿಗೆ ಅಥವಾ ಶಾಸಕರು ಸಂಸದರು ಅಲ್ಲದೇ ಇರುವಂಥವರಿಗೆ ಅಥವಾ ಇನ್ಯಾವುದೋ ಗಣ್ಯರ ಪಟ್ಟಿಯಲ್ಲಿ ಇಲ್ಲದಿದ್ದವರಿಗೆ ಸಿನಿಮಾ ನಟರು ಅನ್ನೋ ಕಾರಣಕ್ಕೆ ಅವ್ರನ್ನ ನಮ್ಮನ್ನು ಸಹಿತ ನನ್ನ ದೃಷ್ಟಿಯಲ್ಲಿ ಎಂ ಪಿಗಳನ್ನು ಕೂಡ ಚೆಕ್ ಮಾಡಿ ಬಿಡಬೇಕಂತ ನನ್ನ ದೃಷ್ಟಿಯಲ್ಲಿ ಮನಸ್ಸೊಳಗಿರೋದು. ಯಾರೇ ಗಣ್ಯರಾದರೂ ಕೂಡ ಅವ್ರನ್ನ ಕನಿಷ್ಠ ಪರೀಕ್ಷೆಗೂ ಒಳಪಡದೆ ವಿಮಾನದೊಳಗೆ ಕಳಿಸುವಂಥ ಸಂಪ್ರದಾಯಗಳಿದ್ದರೆ ಮತ್ತು ಈ ಫೋಟೋಕಾಲ್ನ ಬಳಸ್ಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಅನ್ನುವಂಥ ಮಟ್ಟಕ್ಕೆ ಬಂದರೆ ಪೊಲೀಸ್ ವ್ಯವಸ್ಥೆ, ರಾಜ್ಯದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಗಳು ಏನಾಗಿದೆ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಕೇಂದ್ರ ಸರ್ಕಾರದ ಇ ಡಿ ಅವರು ಪ್ರವೇಶ ಮಾಡುವವರೆಗೂ ಅಥವಾ ಅಲ್ಲಿನ ಒಂದು ಸೂಚನೆ ಬರುವವರೆಗೂ ಕೂಡ ರಾಜ್ಯ ಸರ್ಕಾರ ಇಂಥ ಭದ್ರತೆಗಳ ಲೋಪವನ್ನು ಮಾಡುವುದು ಮುಂದೆ ಬಹಳ ದೊಡ್ಡ ಅನಾಹುತಕ್ಕೂ ಕಾರಣ ಆಗ್ಬೋದು ಮತ್ತು ಇದೊಂದು ವ್ಯವಸ್ಥಿತವಾದ ಜಾಲ ಅನಿಸುತ್ತೆ. ಆ ಕಾರಣಕ್ಕೆ ಇದು ಸಿ ಬಿ ಐ ತನಿಖೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮಂತ್ರಿಗಳಾದವರು ತಮ್ಮ ಇಲಾಖೆ ಬಗ್ಗೆ ಒತ್ತು ಕೊಡಬೇಕು, ಅಲ್ಲೆಲ್ಲ ರಾಜಕಾರಣದ ಸಮರ್ಥನೆ ಮಾಡುವಂಥ ಸಮಯಗಳಿರುತ್ತೆ. ಆದರೆ ಮಂತ್ರಿಗಳಾದವರು ಪ್ರಧಾನಮಂತ್ರಿಯ ಡ್ರೆಸ್ಸಿನ ಬಗ್ಗೆ ಮಾತಾಡುವಂಥ ವ್ಯವಸ್ಥೆಗಳನ್ನು ನಾವು ಕನ್ನಡದಲ್ಲಿ ಕಂಡಿದ್ದೇವೆ. ಮಂತ್ರಿಗಳಾದವರು ತಮ್ಮ ವ್ಯವಸ್ಥೆ ಮತ್ತು ಮಿತಿಯನ್ನು ಬಿಟ್ಟು ಮಾತಾಡಬಾರ್ದು ಅನ್ನೋದೊಂದು ನಿಯಮಗಳಿದೆ. ಅದೇ ರೀತಿ ಶಾಸಕರಾದವರು ಕೂಡ ಈ ಕೆಟ್ಟ ಶಬ್ದವನ್ನು ಬಳಸೋದು, ಯಾರದ್ದೋ ಅಪ್ಪನ ಸರ್ಕಾರವಂತ ಕೇಳೋದು, ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೌಜನ್ಯ ಮತ್ತು ಗೌರವವನ್ನು ತಂದುಕೊಡುವಂಥ ವಿಚಾರಗಳಲ್ಲ. ಪ್ರತಿ ಜನಪ್ರತಿನಿಧಿಗಳು ಕೂಡ ಗೌರವಯುತವಾದ ಶಬ್ದವನ್ನು ಬಳಸಬೇಕು ಅನ್ನೋದು ನಿಯಮ. ದುರಾದೃಷ್ಟಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಈ ಶಬ್ದದ ಬಳಕೆ ಮಾಡಿರುವುದು ಅತ್ಯಂತ ನೋವಿನ ಸಂಗತಿ ಅಂತ ನನಗನ್ಸುತ್ತೆ. ಏನೇ ಆದರೂ ಕೂಡ ಸಿದ್ದರಾಮಯ್ಯನವರು ಅವ್ರನ್ನೆಲ್ಲ ಕರೆದು ಬುದ್ಧಿ ಹೇಳಬೇಕಾದಂಥ ಅಗತ್ಯಗಳಿದೆ. ಆಗ ಹೇಳದೇ ಇದ್ದರೆ ಅವರ ಸ್ವೇಚ್ಛಾಚಾರಿತನ ಮತ್ತೆ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಇಂಥದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಶೋಭೆ ತರುವಂಥ ಶಬ್ದಗಳಲ್ಲ ಅನ್ನೋದನ್ನು ಹೇಳಬೇಕು. ಸಂಸದರಾಗಿ ನಾನು ಇಲ್ಲಿಯ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಬಗ್ಗೆ ಮತ್ತು PMJP ಯೋಜನೆ ಬಗ್ಗೆ, ಇನ್ನು ಹರ್ಘರ್ ಸೋಲಾರ್ ಕುಸುಮ್ ಯೋಜನೆ ಬಗ್ಗೆ ಮೀಟಿಂಗನ್ನು ಕರೆದಿದ್ದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ 169 ಅಲ್ಲಿಂದ ಆಗುಂಬೆ ಘಾಟಿಯಿಂದ ಮಲ್ಪೆವರೆಗಿನ ಪ್ರಗತಿ ನೋಡ್ತಾ ಇರುವಾಗ ನಮ್ಮ ಪರ್ಕಳದಲ್ಲಿ ಪರಿಹಾರ ಕೊಡಬೇಕಾಗಿತ್ತು. ಕೋರ್ಟ್ ಸ್ಟೇ ಇರೋದು. ಕೋರ್ಟ್ ಒಂದು ತಡೆಯಾಜ್ಞೆ ಕೊಟ್ಟು 1 ವರ್ಷ ಮುಂದೆ ಹಾಕಿದೆ. ನಾನು ಅದನ್ನು ಮತ್ತೆ ವಕೀಲರ ಜೊತೆಲಿ ಮಾತಾಡಿ ಅದನ್ನೀಗ ವಿಡ್ರಾ ಆಗಿ ಅವ್ರಿಗೆ ಪರಿಹಾರ ಕೊಡಲಿಕ್ಕಾಯಿತು. 11 ಜನರಿಗೆ ಒಂದೇ ಚೆಕ್ನಲ್ಲಿ ಕೊಟ್ಟಿದ್ದಲಾಗಿ ಮತ್ತೊಂದು 2-3 ತಿಂಗಳು ವಿಳಂಬ ಆಗಿದೆ. ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಮತ್ತೆ ಕೋರ್ಟಿಗೆ ಅಭಿದವ ಸಲ್ಲಿಸುವಂಥ ಕೆಲಸಗಳಾಗಿದೆ. ಹಾಗಾಗಿ ಪರ್ಕಳ ಇನ್ನು ಕೂಡಲೇ ಪ್ರಾರಂಭ ಆಗುತ್ತೆ. ಯಾವಾಗಲೂ ತಲೆನೋವು ಇರುವಂಥ ಈ ಗರ್ಡರ್ ಕೂಡ ಈ ತಿಂಗಳು ಅಂತ ಹೇಳ್ತಾರೆ, ಅಂತೂ ಏಪ್ರಿಲ್ ತಿಂಗಳೊಳಗೆ ಇದು ಮುಗೀತದೆ ಅಂತ ನನಗೆ ವಿಶ್ವಾಸ ಇರೋದು. ಮಲ್ಪೆಯಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಭೂಸ್ವಾಧೀನ ಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೀತಿದೆ. ಮರಗಟ್ಟೆಗಳನ್ನು ತೆಗಿತಾ ಇದ್ದೇವೆ, ಕಟ್ಟಡಗಳನ್ನು ತೆಗಿತಾ ಇದ್ದೇವೆ. ಒಟ್ಟಾರೆ ಮಲ್ಪೆಯಿಂದ ಪ್ರಾರಂಭವಾಗಿ ಆಗುಂಬೆ ಘಾಟಿಯವರೆಗೆ ಮತ್ತು ಆಗುಂಬೆ ಅದೇನಿದೆ ಘಾಟಿ, ಆ ಪ್ರದೇಶದಲ್ಲಿ ಛತ್ರಪಥ ಮಾಡಲಿಕ್ಕೆ ಬೇಕಾದಂಥ DPR ಇವತ್ತು ಸಿದ್ಧ ಆಗ್ತಿದೆ. ಇನ್ನದು ಈ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು, ಅದು ಕೇಂದ್ರ ಮತ್ತು ರಾಜ್ಯದ ಒಟ್ಟು ನಾಯಕತ್ವದ ನಡುವೆ ಚರ್ಚೆ ಆಗ್ತಿದೆ. ರಾಜ್ಯದ ದೇಶದಲ್ಲಿರುವಂಥ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದೇ ರೀತಿ ನಮ್ಮ ರಾಜ್ಯದ್ದು ನಡೆಯುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿರೋದು ನಾವಲ್ಲ ಅಂತ ಹೇಳಿಲ್ಲ, ಅದನ್ನು ಸರಿಪಡಿಸ್ಕೊಂಡು ರಾಜ್ಯಾಧ್ಯಕ್ಷರ ನೇಮಕ ಆಲಿಸಬೇಕಾಗುತ್ತೆ. ಈಗ ಪಾರ್ಟಿಯಲ್ಲಿ ಶಿಸ್ತಿನ ಸಮಿತಿ ಇದೆ. ಲಿಂಗರಾಜರವರ ನೇತೃತ್ವದಲ್ಲಿ ಶಿಸ್ತಿನ ಸಮಿತಿ ಇರುತ್ತೆ. ಸಹಜವಾಗಿ ಪಾರ್ಟಿಯ ನಿಯಮಗಳನ್ನು ಶಿಸ್ತನ್ನು ಉಲ್ಲಂಘಿಸುವವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕೇಂದ್ರಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಲಿಂಗರಾಜ್ ಅವರು ಹೇಳಿಕೆಯನ್ನು ಅಂದರೆ ಶಿಫಾರಸನ್ನು ಕೇಂದ್ರಕ್ಕೆ ಮಾಡಿದ್ದಾರೆ. ಕೇಂದ್ರ ಯಾವಾಗ ನಿರ್ಧಾರ ತಗೊಳ್ಳುತ್ತೆ ಅಂತ ಯೋಚನೆ ಮಾಡಬೇಕು. ಅಲ್ಲ, ಅದೇ ಹೇಳಿದೆ ನಾನು. ಈ ಎಲ್ಲ ರಾಜ್ಯದ ಚುನಾವಣೆ ನಡೆದು ಪ್ರಕ್ರಿಯೆಗಳು ನಡೀತಾ ಇರುವಾಗಲೇ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗಳು ಬಾಕಿ ಇರೋದ್ರಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದು ಚುನಾವಣೆ ಆಗ್ಬೋದು, ಆಗದೇ ಇರ್ಬೋದು, ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದನ್ನೀಗ ನಡೀತಾ ಇದೆ. ಈ ತಿಂಗಳ ಎಂಟರಲ್ಲಿ ಆಗ್ಬೋದು ಅಂತ ಮೇಲ್ನಡೆದ ಯೋಚನೆ. ಹಾಗಾಗಿ ಅದು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪಾರ್ಟಿಯ ಸಂಘಟನೆಗೆ ಸಂಬಂಧಪಟ್ಟದಾದ್ದರಿಂದ ನಮ್ಮ ರಾಜ್ಯದಲ್ಲೂ ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ, ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ. ಒಬ್ಬ ಸಂಸದರಲ್ಲದೇ ಇದ್ದವರಿಗೆ ಅಥವಾ ರಾಜ್ಯದ ಮಂತ್ರಿ ಅಲ್ಲದೇ ಇದ್ದವರಿಗೆ ಅಥವಾ ಶಾಸಕರು ಸಂಸದರು ಅಲ್ಲದೇ ಇರುವಂಥವರಿಗೆ ಅಥವಾ ಇನ್ಯಾವುದೋ ಗಣ್ಯರ ಪಟ್ಟಿಯಲ್ಲಿ ಇಲ್ಲದಿದ್ದವರಿಗೆ ಸಿನಿಮಾ ನಟರು ಅನ್ನೋ ಕಾರಣಕ್ಕೆ ಅವ್ರನ್ನ ನಮ್ಮನ್ನು ಸಹಿತ ನನ್ನ ದೃಷ್ಟಿಯಲ್ಲಿ ಎಂ ಪಿಗಳನ್ನು ಕೂಡ ಚೆಕ್ ಮಾಡಿ ಬಿಡಬೇಕಂತ ನನ್ನ ದೃಷ್ಟಿಯಲ್ಲಿ ಮನಸ್ಸೊಳಗಿರೋದು. ಯಾರೇ ಗಣ್ಯರಾದರೂ ಕೂಡ ಅವ್ರನ್ನ ಕನಿಷ್ಠ ಪರೀಕ್ಷೆಗೂ ಒಳಪಡದೆ ವಿಮಾನದೊಳಗೆ ಕಳಿಸುವಂಥ ಸಂಪ್ರದಾಯಗಳಿದ್ದರೆ ಮತ್ತು ಈ ಫೋಟೋಕಾಲ್ನ ಬಳಸ್ಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಅನ್ನುವಂಥ ಮಟ್ಟಕ್ಕೆ ಬಂದರೆ ಪೊಲೀಸ್ ವ್ಯವಸ್ಥೆ, ರಾಜ್ಯದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಗಳು ಏನಾಗಿದೆ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಕೇಂದ್ರ ಸರ್ಕಾರದ ಇ ಡಿ ಅವರು ಪ್ರವೇಶ ಮಾಡುವವರೆಗೂ ಅಥವಾ ಅಲ್ಲಿನ ಒಂದು ಸೂಚನೆ ಬರುವವರೆಗೂ ಕೂಡ
ರಾಜ್ಯ ಸರ್ಕಾರ ಇಂಥ ಬದ್ಧತೆಗಳ ಲೋಪವನ್ನು ಮಾಡುವುದು ಮುಂದೆ ಬಹಳ ದೊಡ್ಡ ಅನಾಹುತಕ್ಕೂ ಕಾರಣ ಆಗ್ಬೋದು ಮತ್ತು ಇದೊಂದು ವ್ಯವಸ್ಥಿತವಾದ ಜಾಲ ಅನಿಸುತ್ತೆ. ಆ ಕಾರಣಕ್ಕೆ ಇದನ್ನು CBI ತನಿಖೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮಂತ್ರಿಗಳಾದವರು ತಮ್ಮ ಇಲಾಖೆ ಬಗ್ಗೆ ಒತ್ತು ಕೊಡಬೇಕು, ಅಲ್ಲೆಲ್ಲೋ ರಾಜಕಾರಣದ ಸಮರ್ಥನೆ ಮಾಡುವಂಥ ಸಂಭವಗಳಿರುತ್ತೆ. ಆದರೆ ಮಂತ್ರಿಗಳಾದವರು ಪ್ರಧಾನಮಂತ್ರಿಯ ಡ್ರೆಸ್ಸಿನ ಬಗ್ಗೆ ಮಾತಾಡುವಂಥ ವ್ಯವಸ್ಥೆಗಳನ್ನು ನಾವು ಕನ್ನಡದಲ್ಲಿ ಕಂಡಿದ್ದೇವೆ. ಮಂತ್ರಿಗಳಾದವರು ತಮ್ಮ ವ್ಯವಸ್ಥೆ ಮತ್ತು ಮಿತಿಯನ್ನು ಬಿಟ್ಟು ಮಾತಾಡಬಾರ್ದು ಅನ್ನೋದೊಂದು ನಿಯಮಗಳಿದೆ. ಅದೇ ರೀತಿ ಶಾಸಕರಾದವರು ಕೂಡ ಈ ಕೆಟ್ಟ ಶಬ್ದವನ್ನು ಬಳಸೋದು, ಯಾರದ್ದೋ ಅಪ್ಪನ ಸರ್ಕಾರವಂತ ಕೇಳೋದು, ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೌಜನ್ಯ ಮತ್ತು ಗೌರವವನ್ನು ತಂದುಕೊಡುವಂಥ ವಿಚಾರಗಳಲ್ಲ. ಪ್ರತಿ ಜನಪ್ರತಿನಿಧಿಗಳು ಕೂಡ ಗೌರವಯುತವಾದ ಶಬ್ದವನ್ನು ಬಳಸಬೇಕು ಅನ್ನೋದು ನಿಯಮ. ದುರಾದೃಷ್ಟಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಈ ಶಬ್ದದ ಬಳಕೆ ಮಾಡಿರುವುದು ಅತ್ಯಂತ ನೋವಿನ ಸಂಗತಿ ಅಂತ ನನಗನ್ಸುತ್ತೆ. ಏನೇ ಆದರೂ ಕೂಡ ಸಿದ್ದರಾಮಯ್ಯನವರು ಅವ್ರನ್ನೆಲ್ಲ ಕರೆದು ಬುದ್ಧಿ ಹೇಳಬೇಕಾದಂಥ ಅಗತ್ಯಗಳಿದೆ. ಆಗ ಹೇಳದೇ ಇದ್ದರೆ ಅವರ ಸ್ವೇಚ್ಛಾಚಾರಿತನ ಮತ್ತು ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಇಂಥದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಶೋಭೆ ತರುವಂಥ ಶಬ್ದಗಳಲ್ಲ ಅನ್ನೋದನ್ನು ಹೇಳಬೇಕು. ಸಂಸದರಾಗಿ ನಾನು ಇಲ್ಲಿಯ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಬಗ್ಗೆ ಮತ್ತು PMJP ಯೋಜನೆ ಬಗ್ಗೆ, ಇನ್ನು ಹರ್ಘರ್ ಸೋಲಾರ್ ಕುಸುಮ್ ಯೋಜನೆ ಬಗ್ಗೆ ಮೀಟಿಂಗನ್ನು ಕರೆದಿದ್ದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ 169 ಅಲ್ಲಿಂದ ಆಗುಂಬೆ ಘಾಟಿಯಿಂದ ಮಲ್ಪೆವರೆಗಿನ ಪ್ರಗತಿ ನೋಡ್ತಾ ಇರುವಾಗ ನಮ್ಮ ಪರ್ಕಳದಲ್ಲಿ ಪರಿಹಾರ ಕೊಡಬೇಕಾಗಿತ್ತು. ಕೋರ್ಟ್ ಸ್ಟೇ ಇರೋದು. ಕೋರ್ಟ್ ಒಂದು ತಡೆಯಾಜ್ಞೆ ಕೊಟ್ಟು 1 ವರ್ಷ ಮುಂದೆ ಹಾಕಿದೆ. ನಾನು ಅದನ್ನು ಮತ್ತೆ ವಕೀಲರ ಜೊತೆಲಿ ಮಾತಾಡಿ ಅದನ್ನೀಗ ವಿಡ್ರಾ ಆಗಿ ಅವ್ರಿಗೆ ಪರಿಹಾರ ಕೊಡಲಿಕ್ಕಾಯಿತು. 11 ಜನರಿಗೆ ಒಂದೇ ಚೆಕ್ನಲ್ಲಿ ಕೊಟ್ಟಿದ್ದಲಾಗಿ ಮತ್ತೊಂದು 2-3 ತಿಂಗಳು ವಿಳಂಬ ಆಗಿದ್ದು. ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಮತ್ತೆ ಕೋರ್ಟಿಗೆ ಅಭಿದವ ಸಲ್ಲಿಸುವಂಥ ಕೆಲಸಗಳಾಗಿದೆ. ಹಾಗಾಗಿ ಪ್ರಕರಣ ಇನ್ನು ಕೂಡಲೇ ಪ್ರಾರಂಭ ಆಗುತ್ತೆ. ಯಾವಾಗಲೂ ತಲೆನೋವು ಇರುವಂಥ ಈ ಗರ್ಡರ್ ಕೂಡ ಈ ತಿಂಗಳು ಅಂತ ಹೇಳ್ತಾರೆ, ಅಂತೂ ಏಪ್ರಿಲ್ ತಿಂಗಳೊಳಗೆ ಇದು ಮುಗೀತದೆ ಅಂತ ನನಗೆ ವಿಶ್ವಾಸ ಇರೋದು. ಮಲ್ಪೆಯಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಭೂಸ್ವಾಧೀನ ಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೀತಿದೆ. ಮರಗಟ್ಟೆಗಳನ್ನು ತೆಗಿತಾ ಇದ್ದೇವೆ, ಕಟ್ಟಡಗಳನ್ನು ತೆಗಿತಾ ಇದ್ದೇವೆ. ಒಟ್ಟಾರೆ ಮಲ್ಪೆಯಿಂದ ಪ್ರಾರಂಭವಾಗಿ ಆಗುಂಬೆ ಘಾಟಿಯವರೆಗೆ ಮತ್ತು ಆಗುಂಬೆ ಅದೇನಿದೆ ಘಾಟಿ, ಆ ಪ್ರದೇಶದಲ್ಲಿ ಛತ್ರಪಥ ಮಾಡಲಿಕ್ಕೆ ಬೇಕಾದಂಥ DPR ಇವತ್ತು ಸಿದ್ಧ ಆಗ್ತಿದೆ. ಇನ್ನೊಂದು ಈ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು, ಅದು ಕೇಂದ್ರ ಮತ್ತು ರಾಜ್ಯದ ಒಟ್ಟು ನಾಯಕತ್ವದ ನಡುವೆ ಚರ್ಚೆ ಆಗ್ತಿದೆ. ರಾಜ್ಯದ ದೇಶದಲ್ಲಿರುವಂಥ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದೇ ರೀತಿ ನಮ್ಮ ರಾಜ್ಯದ್ದು ನಡೆಯುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿರೋದು ನಾವಲ್ಲ ಅಂತ ಹೇಳಿಲ್ಲ, ಅದನ್ನು ಸರಿಪಡಿಸ್ಕೊಂಡು ರಾಜ್ಯಾಧ್ಯಕ್ಷರ ನೇಮಕ ಆದಿಸಬೇಕಾಗುತ್ತೆ. ಈಗ ಪಾರ್ಟಿಯಲ್ಲಿ ಶಿಸ್ತಿನ ಸಮಿತಿ ಇದೆ. ಲಿಂಗರಾಜರವರ ನೇತೃತ್ವದಲ್ಲಿ ಶಿಸ್ತಿನ ಸಮಿತಿ ಇರುತ್ತೆ. ಸಹಜವಾಗಿ ಪಾರ್ಟಿಯ ನಿಯಮಗಳನ್ನು ಶಿಸ್ತನ್ನು ಉಲ್ಲಂಘಿಸುವವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕೇಂದ್ರಕ್ಕೆ ಅವರು ಶಿಫಾರಸು ಮಾಡಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಲಿಂಗರಾಜ್ ಅವರು ಹೇಳಿಕೆಯನ್ನು ಅಂದರೆ ಶಿಫಾರಸನ್ನು ಕೇಂದ್ರಕ್ಕೆ ಮಾಡಿದ್ದಾರೆ. ಕೇಂದ್ರ ಯಾವಾಗ ನಿರ್ಧಾರ ತಗೊಳ್ಳುತ್ತೆ ಅಂತ ಯೋಚನೆ ಮಾಡಬೇಕು. ಅಲ್ಲ, ಅದೇ ಹೇಳಿದೆ ನಾನು. ಈ ಎಲ್ಲ ರಾಜ್ಯದ ಚುನಾವಣೆ ನಡೆದು ಪ್ರಕ್ರಿಯೆಗಳು ನಡೀತಾ ಇರುವಾಗಲೇ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗಳು ಬಾಕಿ ಇರೋದ್ರಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಇದು ಚುನಾವಣೆ ಆಗ್ಬೋದು, ಆಗದೇ ಇರ್ಬೋದು, ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದು ಈಗ ನಡೀತಾ ಇದೆ. ಈ ತಿಂಗಳ ಎಂಟರಲ್ಲಿ ಆಗ್ಬೋದು ಅಂತ ಮೇಲ್ನಡೆದ ಯೋಚನೆ. ಹಾಗಾಗಿ ಅದು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪಾರ್ಟಿಯ ಸಂಘಟನೆಗೆ ಸಂಬಂಧಪಟ್ಟದ್ದಾದ್ದರಿಂದ ನಮ್ಮ ರಾಜ್ಯದಲ್ಲೂ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ, ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ.